ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ. ಮೊದಲು ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಸಂತೋಷ, ಆರೋಗ್ಯ, ಐಶ್ವರ್ಯ ಮತ್ತು ಯಶಸ್ಸನ್ನು ತರಲಿ ಎಂದು ಹಾರೈಸುತ್ತೇವೆ. ಸ್ನೇಹಿತರೆ, ಯುಗಾದಿ ಅಂದರೆ ಕೇವಲ ಹೊಸ ವರ್ಷದ ಆರಂಭ ಮಾತ್ರವಲ್ಲ. ಇದು ನಮ್ಮ ಜೀವನದಲ್ಲಿ ಹೊಸ ಆಶೆಗಳು, ಹೊಸ ಅವಕಾಶಗಳು ಮತ್ತು ಹೊಸ ಬದಲಾವಣೆಗಳನ್ನು ತರುವ ಶುಭ ಸಮಯ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯುಗಾದಿಯ ನಂತರ ಗ್ರಹಗಳ ಚಲನೆ ರಾಶಿಗಳ ಮೇಲೆ ವಿಶೇಷ ಪರಿಣಾಮ ಬೀರುತ್ತದೆ. ಹಾಗಾದರೆ ಪ್ರಶ್ನೆ ಏನು ಗೊತ್ತಾ? 2026ರ ಯುಗಾದಿ ನಂತರ ಮಿಥುನ ರಾಶಿಯವರ ಜೀವನ ಹೇಗಿರಲಿದೆ? ಅದೃಷ್ಟ ನಿಮ್ಮ ಕಡೆ ಇರುತ್ತದೆಯಾ? ಉದ್ಯೋಗ, ಹಣಕಾಸು, ವ್ಯವಹಾರ, ಕುಟುಂಬ ಮತ್ತು ಆರೋಗ್ಯದ ವಿಷಯದಲ್ಲಿ ಯಾವ ರೀತಿಯ ಫಲಗಳು ದೊರಕಬಹುದು? ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಮಿಥುನ ರಾಶಿಯವರ 2026ರ ಯುಗಾದಿ ನಂತರದ ಸಂಪೂರ್ಣ ಭವಿಷ್ಯಫಲವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಈ ವಿಶ್ಲೇಷಣೆ ಸಂಪೂರ್ಣವಾಗಿ ನಿಮ್ಮ ಗೋಚಾರ ಫಲಗಳ ಆಧಾರದ ಮೇಲೆ ನೀಡಲಾಗುತ್ತಿದೆ. ಈ ವರ್ಷ ಮಿಥುನ ರಾಶಿಯವರಿಗೆ ಒಟ್ಟಾರೆ ತುಂಬಾ ಅದೃಷ್ಟದ ಮತ್ತು ಶುಭದಾಯಕವಾದ ವರ್ಷವಾಗಿರುತ್ತದೆ. ಕಾರಣ ಏನೆಂದರೆ, ಗುರುಗ್ರಹ ಈಗಾಗಲೇ ತನ್ನ ಸ್ವಂತ ಸ್ಥಾನದಲ್ಲಿ ಇರುವುದರಿಂದ ಜೀವನದಲ್ಲಿ ಪ್ರಗತಿಯ ಲಕ್ಷಣಗಳನ್ನು ನೀವು ಈಗಾಗಲೇ ಕಾಣುತ್ತಿದ್ದೀರಾ. ಆದರೆ ಜೂನ್ ತಿಂಗಳಿನಲ್ಲಿ ಗುರುಗ್ರಹವು ತನ್ನ ಸ್ಥಾನದಿಂದ 2ನೇ ಮನೆಗೆ ಸಾಗುವುದರಿಂದ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಪ್ರಗತಿ ಕಾಣಬಹುದು. ಹಲವು ರೀತಿಯ ಅವಕಾಶಗಳು ಮತ್ತು ಅನುಕೂಲತೆಗಳು ದೊರೆಯುವ ಸಾಧ್ಯತೆ ಇದೆ. ಆದರೆ ಈ ವರ್ಷದ ಮಧ್ಯಭಾಗದಲ್ಲಿ, ಅಂದರೆ ನವೆಂಬರ್, ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಗುರುಗ್ರಹವು 3ನೇ ಮನೆ ಸಿಂಹ ರಾಶಿಗೆ ಸ್ಥಾನ ಬದಲಾವಣೆ ಮಾಡುವುದರಿಂದ ಆ ಸಮಯದಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯ. ಆ ಅವಧಿಯಲ್ಲಿ ದೊಡ್ಡ ಹೂಡಿಕೆಗಳು, ಹೊಸ ವ್ಯವಹಾರಗಳು ಅಥವಾ ಪ್ರಮುಖ ಶುಭ ಕಾರ್ಯಗಳನ್ನು ಮಾಡದೇ ಇದ್ದರೆ ಉತ್ತಮ. ಆದರೆ ಜನವರಿ ತಿಂಗಳ ಬಳಿಕ ಗುರುಗ್ರಹವು ಮತ್ತೆ ಹಿಮ್ಮುಖವಾಗಿ 2ನೇ ಮನೆಗೆ ಬಂದಾಗ ಮತ್ತೆ ಉತ್ತಮವಾದ ಫಲಗಳನ್ನು ನಿರೀಕ್ಷಿಸಬಹುದು. ಹಣಕಾಸಿನ ವಿಷಯದಲ್ಲಿ ಈ ವರ್ಷ ನಿಮಗೆ ಉತ್ತಮ ಅನುಕೂಲತೆಗಳು ದೊರೆಯುತ್ತವೆ. ಬೇರೆಯವರಿಗೆ ಕೊಟ್ಟಿರುವ ಹಣವು ಹಿಂತಿರುಗುವ ಸಾಧ್ಯತೆ ಇದೆ. ಗುರುಗ್ರಹ 2ನೇ ಮನೆಯಲ್ಲಿ ಇರುವುದರಿಂದ ಕುಟುಂಬದಲ್ಲಿ ನೆಮ್ಮದಿ, ಸಂತೋಷ ಮತ್ತು ಒಳ್ಳೆಯ ವಾತಾವರಣ ಇರುತ್ತದೆ. ಮದುವೆ ವಿಚಾರದಲ್ಲಿಯೂ ಈ ವರ್ಷ ತುಂಬಾ ಶುಭಕರವಾಗಿದೆ. ಮದುವೆಯಾಗಬೇಕು ಎಂದು ಕಾಯುತ್ತಿರುವವರಿಗೆ ಕಂಕಣ ಭಾಗ್ಯ ಕೂಡಿ ಬರಬಹುದು. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ. ಕುಟುಂಬ ಜೀವನವು ಸಂತೋಷದಿಂದ ತುಂಬಿರುತ್ತದೆ. ಜೊತೆಗೆ ದೈವಿಕ ಕಾರ್ಯಗಳು ಕೂಡ ನೆರವೇರುವ ಸಾಧ್ಯತೆ ಇದೆ. ಉದ್ಯೋಗದ ವಿಚಾರದಲ್ಲಿ ನೋಡಿದರೆ ಒಳ್ಳೆಯ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ಈಗಾಗಲೇ ಕೆಲಸದಲ್ಲಿ ಸಮಸ್ಯೆಗಳನ್ನು ಅನುಭವಿಸುತ್ತಿರುವವರು ಆ ಸಮಸ್ಯೆಗಳಿಂದ ನಿಧಾನವಾಗಿ ಮುಕ್ತಿ ಪಡೆಯಬಹುದು. ಈ ವರ್ಷ ಪ್ರಮೋಷನ್ ಸಿಗುವ ಸಾಧ್ಯತೆ ಕೂಡ ಇದೆ. ಕೆಲವರಿಗೆ ಸ್ಥಳ ಬದಲಾವಣೆ ಅಥವಾ ಕೆಲಸದ ಬದಲಾವಣೆ ಆಗುವ ಅವಕಾಶವೂ ಇದೆ. ಆದರೆ ವರ್ಷದ ಅಂತ್ಯದ ಭಾಗದಲ್ಲಿ, ಅಂದರೆ ಡಿಸೆಂಬರ್ ತಿಂಗಳಿನಿಂದ ರಾಹು ಕೇತುಗಳ ಸ್ಥಾನ ಬದಲಾವಣೆಯ ಪರಿಣಾಮವಾಗಿ ಸ್ವಲ್ಪ ಎಚ್ಚರಿಕೆ ಅಗತ್ಯವಾಗುತ್ತದೆ. ಆ ಸಮಯದಲ್ಲಿ ಗುರುಗ್ರಹವು 3ನೇ ಮನೆಗೆ ಹೋಗುವುದರಿಂದ ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಜಾಗ್ರತೆ ವಹಿಸುವುದು ಉತ್ತಮ. ಮುಂದಿನ ವರ್ಷ ಜನವರಿ ಅಂತ್ಯದ ವೇಳೆಗೆ ಗುರುಗ್ರಹವು ಮತ್ತೆ 2ನೇ ಮನೆಗೆ ಬಂದಾಗ ರಾಹುವಿನ ಪರಿಣಾಮ ಸ್ವಲ್ಪ ಕಡಿಮೆಯಾಗುತ್ತದೆ ಮತ್ತು ಪರಿಸ್ಥಿತಿ ಮತ್ತೆ ಸುಧಾರಿಸುತ್ತದೆ. ಇನ್ನು ಶನಿ ಗ್ರಹವು ನಿಮ್ಮ ದಶಮ ಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಕರ್ಮದ ಪ್ರಕಾರವೇ ಫಲಗಳನ್ನು ನೀಡುತ್ತಾನೆ. ನೀವು ಮಾಡುವ ಪರಿಶ್ರಮಕ್ಕೆ ಅನುಗುಣವಾಗಿ ಉತ್ತಮ ಫಲಗಳು ದೊರೆಯುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೂ ಈ ವರ್ಷ ಉತ್ತಮವಾಗಿರುತ್ತದೆ. ಹೆಚ್ಚಿನ ಜ್ಞಾನವನ್ನು ಗಳಿಸುವ ಅವಕಾಶಗಳು ಸಹ ದೊರೆಯುತ್ತವೆ ಮತ್ತು ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಇದೆ. ಆರೋಗ್ಯದ ವಿಚಾರದಲ್ಲಿ ನೋಡಿದರೆ ಈ ವರ್ಷ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದರೆ ಡಿಸೆಂಬರ್ ತಿಂಗಳಿನಲ್ಲಿ ರಾಹು ಅಷ್ಟಮ ಸ್ಥಾನಕ್ಕೆ ಬರುವುದರಿಂದ ವಾಹನ ಚಲಾಯಿಸುವಾಗ ಹೆಚ್ಚು ಜಾಗ್ರತೆ ವಹಿಸುವುದು ಮುಖ್ಯ. ಪ್ರಯಾಣ ಮಾಡುವ ಮೊದಲು ಆಂಜನೇಯ ಸ್ವಾಮಿಯ ಜಪ ಅಥವಾ ಸ್ಮರಣೆ ಮಾಡಿ ಹೊರಡುವುದು ಒಳಿತು. ಪರಿಹಾರವಾಗಿ ಮಿಥುನ ರಾಶಿಯವರು ಗಣಪತಿ ದೇವರ ಆರಾಧನೆ ಮಾಡುವುದು ಅತ್ಯುತ್ತಮ. ಸಾಧ್ಯವಾದರೆ ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಸ್ವಲ್ಪ ಸಮಯ ಧ್ಯಾನದಲ್ಲಿರಬೇಕು. ಇದರಿಂದ ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಶುಭ ಫಲಗಳು ಹೆಚ್ಚಾಗುತ್ತವೆ. ಧನ್ಯವಾದಗಳು. ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ
ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳಿ.